ನೋಡಿ ಅಸಲಿ ಟ್ವಿಸ್ಟ್ ಅಂದ್ರೆ ಯಾಕೆಂದ್ರೆ ಈಗ ಎಲ್ಲ ಸತ್ಯ ಆದಷ್ಟು ಬೇಗ ಗೊತ್ತಾಗುವಂತ ಒಂದು ಟೈಮ್ ಬಂದಿದೆ. ನಿತ್ಯಾಗೆ ಯಾವ ಒಂದು ಸತ್ಯವೂ ಸಹ ಗೊತ್ತೇ ಇರೋದಿಲ್ಲ. ಅದನ್ನ ಹೇಳ್ಬೇಕು ಅಂತ ತುಂಬಾ ಸತಿ ಕೂಡ ಪ್ರಯತ್ನ ಪಟ್ಟರು ನಡೀತಾ ಇರಲಿಲ್ಲ. ನಿಧಿ ಮತ್ತೆ ಕರ್ಣ ಲವ್ ಮಾಡ್ತಾ ಇದ್ದಾರೆ, ಅವ್ರು ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಬಟ್ ಇಲ್ಲಿ ಅರ್ಜುನ್ ಎಂಟ್ರಿ ಆಗಿದ್ದು, ಅರ್ಜುನ್ ಮತ್ತೆ ನಿಧಿ ಮದುವೆ ನಡೀತಾ ಇದೆ. ಇನ್ನೇನು ಎಲ್ಲ ಶಾಸ್ತ್ರಗಳು ಕೂಡ ನಡೆದಾಗಿದೆ, ಮಾಂಗಲ್ಯ ಧಾರಣೆ ಆಗ್ಬೇಕು ಒಂದು ಟೈಮ್ ನಲ್ಲಿ ನಿತ್ಯಗೆ ಎಲ್ಲಾ ಸತ್ಯವೂ ಸಹ ಗೊತ್ತಾಗುತ್ತೆ. ಈಗ ನೋಡಿ ಅಸಲಿ ಟ್ವಿಸ್ಟ್, ಮಹಾ ತಿರುವು ಶುರುವಾಗೋದು ಅಂದ್ರೆ, ಯಾಕೆಂದ್ರೆ ನಿತ್ಯಾಗಿ ಎಲ್ಲ ಸತ್ಯ ಗೊತ್ತಾದ ಮೇಲೆ ಆಗ ಆಕೆಗೆ ಅರಿವಾಗುತ್ತೆ ನಿಧಿ ಲವ್ ಮಾಡ್ತಾ ಇದ್ದಿದ್ದು ಕರ್ಣನನ್ನ ಅಂತ. ಆಗ ಆಕೆಗೆ ಶಾಕ್ ಆಗುತ್ತೆ. ಈ ಕಡೆ ಅಸಮಣೆ ಏರಾಗಿದೆ, ಮುಖದಲ್ಲಿ ಒಂಚೂರು ನಗುವು ಕೂಡ ಇಲ್ಲ. ಕರ್ಣ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ತಡೆಯೋಕಂತೂ ಆಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಮನೆಯವರು ತೀರ್ಮಾನ ಮಾಡಿರುವಂತದ್ದು ಏಕಾದ್ರೂ ಮಾಡಿ ಮದುವೆನ ಸ್ಟಾಪ್ ಮಾಡಬೇಕು ಅಂತಾನೆ ಟಿವಿಲಿ ಡಿಸ್ಪ್ಲೇ ಮಾಡ್ತಾನೆ ಕರ್ಣ. ಈಗ ನಿಧಿ ಮತ್ತೆ ಅರ್ಜುನ್ ಮದುವೆ ನಡೆಯೋದು ಡೌಟ್ ಅಂತಾನೆ ಹೇಳ್ಬೋದು. ಈಗ ನಿತ್ಯ ನಿಲ್ಲಿಸುವಂತ ಒಂದು ಪ್ರಯತ್ನವೂ ಸಹ ನಡೆಯುತ್ತೆ. ಯಾಕೆಂದ್ರೆ ನಿಧಿ ಮತ್ತೆ ಕರ್ಣ ಒಂದಾಗ್ಬೇಕು, ಅರ್ಜುನ್ ಮತ್ತೆ ನಿಧಿ ಅಲ್ಲ. ಸೊ ಈಗ ಒಂದು ಟ್ವಿಸ್ಟ್ ಬರ್ತಾ ಇದೆ, ಅದುವೇ ಕರ್ಣ ಮತ್ತೆ ನಿತ್ಯನ ಒಂದು ಮದುವೆ ಮಾಡಿಸುವಂತ ಒಂದು ಟ್ವಿಸ್ಟ್ ಅತಿ ಶೀಘ್ರದಲ್ಲಿ ಎಲ್ಲರೂ ಕೂಡ ನೋಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ, ಎಂಜಾಯ್ ಸಹ ಮಾಡ್ಬೋದು. ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಇಷ್ಟ ಆಗ್ತದೆ. ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ಯಾಕೆಂದ್ರೆ ಈ ಒಂದು ಜೋಡಿಗಳು ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಿಧಿ ಮತ್ತೆ ಕಾವ್ಯ ಜೋಡಿ ಜನರಿಗೆ ಬಹಳನೇ ಇಷ್ಟ ಆಗ್ಬಿಟ್ಟಿದೆ. ಅವರು ಕೂಡ ನೋಡಿ ತುಂಬಾನೇ ಖುಷಿಯನ್ನ ಪಡ್ತಾ ಇದ್ದಾರೆ. ಒಳ್ಳೆ TRP ರೇಟಿಂಗ್ ಸಹ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಇಬ್ರು ಕೂಡ ನಡೆಸ್ತಾ ಇದ್ದಾರೆ. ಇನ್ನ ಗಗನ್ ಪಾತ್ರವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದು, ಅರ್ಜುನ್ ಏನ್ ಮಾಡ್ತಾರೆ ಈಗ